ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ವಿಜಯನಗರ ಫುಡ್ ಸ್ಟ್ರೀಟ್ ಬಂದಿದ್ದೀನಿ. ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಪೇಣಿ ಹಾಗೆ ಚಿರೋಟಿ ಸ್ಟಾಲ್ ಇದೆ, ಅಲ್ಲಿ ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ಔಟ್ಸೈಡ್ ಎಲ್ಲ ನೋಡ್ಬೋದು, ಎಲ್ಲ ಸ್ಟಾಲ್ಗಳು ಇವಾಗಷ್ಟೇ ಓಪನ್ ಆಗಿದೆ. ಇದು ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಬರುತ್ತೆ. ಇದು ಫೇಮಸ್ ಫುಡ್ ಸ್ಟ್ರೀಟು. ಸೊ ನಾನಿವಾಗ ಇವರು ಓನರ್ನ ಮಾತಾಡಿಸ್ತಿದ್ದೀನಿ. ಹಾಯ್ ಸರ್. ಹಾಯ್ ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ ಅಂತ ಸರ್. ಯಾವ್ರು ಸರ್ ನಿಮ್ಮದು? ಸರ್ ನಮ್ಮದು ನಿಂಟೆ ಬಂದು ಕೋಲಾರ. ಓಕೆ. ಇಲ್ಲಿ ಬಂದು ನಾವು ಒಂದು 20 ವರ್ಷ ಆಯಿತು. 20 ವರ್ಷ ಆಯಿತು. ಸೊ ಇವಾಗ ನೀವು ಪೇಣಿ ಮತ್ತು ಚಿರೋಟಿ ಅಂತ ಹಾಕ್ಕೊಂಡಿದ್ದೀರಾ, ಅದು ಆ್ಯಕ್ಚುಲಿ ಏನು ಸರ್ ಅದು? ಸರ್ ಇದು ಮೊದಲು ರಾಜರು, ಶ್ರೀಮಂತರು. ಓಕೆ. ಈಗ ಬಂದ್ಬಿಟ್ಟು ಮದುವೆಗಳೆಲ್ಲ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ. ಓಕೆ. ಹೆಲ್ತಿ ಫುಡ್ ಹೋಗುತ್ತೆ, ಬೇರೆ ಯಾವುದೇ ಎಣ್ಣೆ ಐಟಮ್ ಆಗಲಿ, ಆಯಿಲ್ ಐಟಮ್ ಆಗಲಿ ಇದಕ್ಕೆ ಮಿಕ್ಸ್ ಆಗಲ್ಲ. ಓಕೆ. ಏನು ಬಂದ್ಬಿಟ್ಟು ನಂದಿನಿ ಹಾಲು. ಓಕೆ. ನಂದಿನಿ ಹಾಲು, ನಂದಿನಿ ಬಾದಾಮಿ ಪೌಡ್ರು ಮಾಡ್ಕೊತೀವಿ. ಇದು ಚಿರೋಟಿ ಸರ್. ಓಕೆ. ಇದು ಚಿರೋಟಿ, ಇದು ಪೇಣಿ. ಇದು ಮನೆಯಲ್ಲೇ ಹೋಮ್ ಮೇಡ್, ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬರ್ತೀವಿ. ಓಕೆ. ಇದು ಪೇಣಿ ಸರ್. ಓಕೆ. ಇದು ಚಿರೋಟಿ. ಚಿರೋಟಿ. ಸೊ ಯೂಶ್ವಲ್ ಆಗಿ ಅಂದರೆ ಯಾವ ಥರ ಪ್ರಿಪೇರ್ ಮಾಡ್ಕೋತೀರಾ ಸರ್? ಅಂದರೆ ಇಲ್ಲಿ ರೆಡಿ ಮಾಡ್ಕೋತೀರಾ? ಸರ್ ಇದು ಮನೆಯಲ್ಲೇ ಬಂದ್ಬಿಟ್ಟು ಇದು ಚಿರೋಟಿ ರವೆಯಿಂದ ಮಾಡ್ತೀವಿ. ಓಕೆ. ಇದು ಸೇಮ್ ಚಿರೋಟಿ ರವೆಯಿಂದನೇ ಮಾಡೋದು. ಓಕೆ. ಅದೇ ಆಯಿಲ್ ಐಟಮ್ ಬೇರೆ ಏನು ಯೂಸ್ ಮಾಡಲ್ಲ ನಾವು. ಮನೆಯಿಂದನೇ ಮಾಡ್ಕೊಂಡ್ಬಂದು ಇಲ್ಲಿ ಬಾದಾಮಿ ಹಾಲು ರೆಡಿ ಮಾಡ್ಕೊತೀವಿ. ಬಾದಾಮಿ ಹಾಲು ಇದಕ್ಕೆ ಹಾಕ್ಬಿಟ್ಟು ಬಾದಾಮಿ ಹಾಲು ಅದಕ್ಕೆ ಹಾಕ್ಕೊಡ್ತೀವಿ. ಬಾದಾಮಿ ಮೇಲೆ ಹಾಕ್ಮೇಲೆ ಬೂಂದಿ, ಅದ್ರ ಮೇಲೆ ಬೂಂದಿಯ ಬಾದಾಮಿ ಹಾಲು ಹಾಕ್ಕೊಡ್ತೀವಿ. ಓಕೆ. ಎಲ್ಲ ಹೋಮ್ ಮೇಡ್? ಹಾಂ, ಎಲ್ಲ ಹೋಮ್ ಮೇಡ್. ಓಕೆ. ಅಂದರೆ ಎಷ್ಟು ಟೈಮ್ ತೊಗೊಳ್ತಾರೆ ಸರ್ ಯೂಶ್ವಲ್ ಆಗಿ? ಈಗ ನೀವು 3 ಗಂಟೆಗೆಲ್ಲ ಇಲ್ಲಿ ಬರ್ತೀರಾ ಸಂಜೆ. ಸೊ ಬೆಳಗ್ಗೆ ಎಷ್ಟೊತ್ತಿಗೆಲ್ಲ ಪ್ರಿಪೇರ್ ಮಾಡ್ಕೋತೀರಾ ಸರ್? ಸರ್ ಬೆಳಗ್ಗೆ ಇದು 10 ಗಂಟೆಯಿಂದನೇ ಪ್ರಿಪೇರ್ ಮಾಡ್ಕೊತೀವಿ. ಹಾಲೆಲ್ಲ ತೊಗೊಂಬಂದು ಡೈರಿಯಿಂದ 1 ಅವರ್ ಕಾಯಿಸ್ಬೇಕು. ಓಕೆ. ಓಕೆ. 1 ಅವರ್ ಬಾದಾಮಿ, ಅದಕ್ಕೆ ಯಾವುದೇ ಥರ ನೀರಾಗಲಿ ಯಾವುದೇ ಥರ ಮಿಕ್ಸ್ ಮಾಡಲ್ಲ, ಡೈರೆಕ್ಟ್ ಹಾಲು. ಓಕೆ. ಆರೆಂಜ್ ಕಲರ್ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು 1 ಅವರ್ ಕಾಯಿಸ್ಬೇಕು. ಓಕೆ. ಫುಲ್ ಗಟ್ಟಿ ಆದಮೇಲೆ 1 ಅವರ್ ಕಾಯಿಸ್ಕೊಂಡು ಆಮೇಲೆ ಪ್ರಿಪೇರ್ ಮಾಡಬೇಕು. ಓಕೆ. ಸೊ ಎಷ್ಟು ಟೈಮಿಂದ ಮಾಡ್ತಾಯಿದ್ದೀರಿ ಸರ್ ಇದು? ಸರ್ ಇದು ನಾವು ಶುರು ಮಾಡಿ 2 ವರ್ಷ ಆಯ್ತು ವಿಜಯನಗರ ಫುಡ್. ಓಕೆ. ಇದೇ ಥರ ನಾವು ಯಾವುದೋ ಒಂದು ಮದುವೆಗೆ ಹೋಗಿದ್ವಿ. ಓಕೆ. ಅಲ್ಲಿ ಕಾನ್ಸೆಪ್ಟ್ ನೋಡಿಕೊಂಡು ಈ ಥರ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು 2 ವರ್ಷದಿಂದ ಇದು ಮಾಡಿದ್ವಿ. ಓಕೆ. ಅಂದರೆ ಇದು ಹಾಲು ತುಂಬ ಕುದಿಬೇಕಾ ಸರ್ ಅದು? ಇಲ್ಲ ಸರ್, ಮೀಡಿಯಮ್ ಬಿಸಿ ಇದ್ರೆ ಸರ್. ಓಕೆ. ಮೊದಲು ನಾವು ಅಲ್ಲಿ 1 ಅವರ್ ಇದರ ಸ್ಟವ್ ಮೇಲೆ ಅಲ್ಲಿ ಕುದಿಸ್ಕೊಂಡಿರ್ತೀವಿ. ಅಲ್ಲಿದೆ ನೋಡಿ, ಅದರಲ್ಲಿ 1 ಅವರ್ ಚೆನ್ನಾಗಿ ಕುದಿಯೋ ಥರ ಅದರಲ್ಲಿ ಕುದಿಸ್ಕೊಂಡಿರ್ತೀವಿ. ಓಕೆ. ರೆಡಿ ಆದಮೇಲೆ ಇಲ್ಲಿಗೆ ಮಾಮೂಲು ನಾರ್ಮಲ್ ಇದರಲ್ಲೇ ಕಾಯಿಸ್ಕೊಂಡು ರೆಡಿ ಮಾಡ್ಕೊಂಡು. ಓಕೆ. ಅದು ಪುಡಿ ಮಾಡ್ಕೊಂಡಿರೋ ಸರ್? ಹಾಂ, ಹೌದು. ಇದು ಪ್ಲೇಟ್ಗೆ ಹಾಕ್ಕೊಡ್ಬೇಕಾರೆ. ಓಕೆ. ಓಕೆ. ಅದನ್ನು ಪುಡಿ ಮಾಡಿ ಇದಕ್ಕೆ ಹಾಕ್ಕೊಡ್ತೀವಿ. ಓಕೆ. ಇದು ಹಾಕ್ಕೊಟ್ಟ ಮೇಲೆ ಇದ್ರ ಮೇಲೆ ಬಾದಾಮಿ ಹಾಲು ಓಕೆ. ಬಾದಾಮಿ ಹಾಲು ಬೂಂದಿ. ಓಕೆ. ಸೊ ಅದು ಬಿಟ್ಟರೆ ಏನೇನಿದೆ ಸರ್? ನಾನು ನೋಡಿದೆ ಇಲ್ಲಿ ಐಸ್ ಕ್ರೀಮ್ ಎಲ್ಲ ಇದೆ. ಅದೇನು ಕಾನ್ಸೆಪ್ಟ್ ಸರ್ ಅದು? ಇದು ಪೇಣಿ ಚಿರೋಟಿ. ಓಕೆ. ಆಮೇಲೆ ಇದು ಬಂದ್ಬಿಟ್ಟು ಮಟ್ಟ ಗಿಣ್ಣು ಅಂತ, ಕುಡಿಕೆ ಗಿಣ್ಣು ಅಂತ ಹೇಳಿ. ಓಕೆ. ಓಕೆ. ಕುಡಿಕೆ ಗಿಣ್ಣು. ಇದು ಏನು ಸರ್? ಇದು ನೀವು ಹೋಮ್ ಮೇಡ ಸರ್ ಇದು? ಹೌದು ಸರ್, ಅದು ಹೋಮ್ ಮೇಡ್. ಓಕೆ. ಹಾಲಿನ ಪ್ರಾಡಕ್ಟ್ ಅದು. ಅಂದರೆ ಹಸುದು ಮೊದಲು ಹಾಲಿಂದನೇ ಮಾಡ್ಕೊಂಡು. ಓಕೆ. ಗಿಣ್ಣು. ಓಕೆ. ಸೊ ಇದನ್ನು ನೀವು ಮನೆಯಿಂದನೇ ಎಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬರ್ತೀವಿ. ಓಕೆ. ಆಮೇಲೆ ಜಾಮೂನ್ ಆ್ಯಂಡ್ ಐಸ್ ಕ್ರೀಮ್. ಓಕೆ. ಜಾಮೂನ್ಗೆ ಐಸ್ ಕ್ರೀಮ್ ಮಾಡ್ಕೊಡ್ತೀವಿ. ಓಕೆ. 2 ಜಾಮೂನು 2 ಸ್ಕೂಪ್ ಐಸ್ ಕ್ರೀಮ್ ಬರುತ್ತೆ. ಹಾಂ. ಒಂದು ಪ್ಲೇಟ್ಗೆ. ಓಕೆ. ಸಿಂಗಲ್ ಪ್ಲೇಟ್ ಅಂತಂದರೆ ಸಿಂಗಲ್ ಜಾಮೂನು ಸಿಂಗಲ್ ಪ್ಲೇಟ್ ಐಸ್ ಕ್ರೀಮ್. ಓಕೆ. ಅಂದರೆ ನೀವು ವಾರದಲ್ಲಿ ಫುಲ್ ಟೈಮ್ ಬರ್ತೀರಾ ಸರ್? ಹಾಂ ಸರ್, ಡೈಲಿ. ಅಂದರೆ ಯಾವತ್ತ ರಜಾ ಆ ಥರ ಏನಾದ್ರು ಇದೆಯಾ ಇಲ್ಲ, ಸರ್? ರಜಾ ಏನಿಲ್ಲ ಸರ್. ಓಕೆ. ವೀಕೆಂಡ್ ಮಂತ್ ಎಂಡಲ್ಲೇ ಬೇಕಾದರೆ ಒಂದು ದಿವಸ ರಜೆ ತೊಗೊಂಡಿವಿ ಅಷ್ಟೇ. ಓಕೆ. ಮಂತ್ ಎಂಡಲ್ಲೇ, ಅದು ಸ್ಟಾರ್ಟಿಂಗಲ್ಲೇ ಮಾಡಲ್ಲ. ಮಂತ್ ಎಂಡಲ್ಲೇ ಹಾಕ್ಬೇಕಾದ್ರೆ ಮಂಗಳವಾರ ಇಲ್ಲ ಬುಧವಾರ ಹಾಕಿದ್ವಿ. ಮಂಗಳವಾರ ಕಂಪಲ್ಸರಿ, ಮಂಗಳವಾರ ಹಾಕಿ ಮಂತ್ ಎಂಡ್ ಒಂದು ದಿವಸ ರಜೆ ತೊಗೊಂಡಿವಿ. ಓಕೆ. ಇದು ಕಂಪಲ್ಸರಿ ನಾವು ರಜೆ ಹಾಕೋದು. ಅಂದರೆ ಇದು ಸ್ವೀಟ್ ಅಂತ ಕೆಲವರಿಗೆ ಸ್ವೀಟ್ ಆಗಲ್ಲ ಅಂತ ಹೇಳ್ತಾರಲ್ಲ ಸರ್? ಈಗ ಸ್ವೀಟ್ ಅಂತ ಒಂದು ಎಷ್ಟು ಇದು ಮಾಡ್ತೀರಾ ಸರ್? ಇದಕ್ಕೆ ನಾವು ಸ್ವೀಟ್ ಹಾಕಿರಲ್ಲ. ಓಕೆ. ನೋಡಿ, ಶುಗರ್. ಓಕೆ. ಶುಗರ್ ಪುಡಿ ಇರುತ್ತಲ್ವಾ? ಓಕೆ. ಎಷ್ಟು ಬೇಕೋ ಅಷ್ಟೇ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ತೀವಿ. ಓಕೆ. ಇಲ್ಲ ಶುಗರೇ ಬೇಡ, ಶುಗರ್ಲೆಸ್ಸೂ ಸಿಗುತ್ತೆ. ಓಕೆ. ಶುಗರ್ಲೆಸ್. ಅದರಿಂದ ಶುಗರ್ ನಾವು ಹಾಲಿಗೆ ಮೊದಲೇ ಹಾಕಲ್ಲ. ಓಕೆ. ಸಪ್ರೇಟಾಗಿ ಆ್ಯಡ್ ಮಾಡ್ತೀವಿ. ಅಂದರೆ ಅವರು ಬೇಕಾದರೆ ಅವ್ರು ಎಕ್ಸ್ಟ್ರಾ ಹಾಕ್ಸ್ಕೋಬೋದು. ಓಕೆ. ಅಂದರೆ ಇದು ವಿಜಯನಗರ ಫುಡ್ ಸ್ಟ್ರೀಟ್ ಹತ್ರ ಇದೆ. ಅದು ಬಿಟ್ಟರೆ ನಿಮ್ಮದು ಬೇರೆ ಯಾವುದೋ ಲೊಕೇಶನಲ್ಲಿ ಇದೆಯಾ ಸರ್? ಇಲ್ಲ ಸರ್, ಬೇರೆ ಮಾಡಬೇಕು ಅಂತ ಇದ್ವಿ. ಮಾಡಬೇಕು. ಓಕೆ. ಈಗ ಸದ್ಯಕ್ಕೆ ಈಗ ಇದು ಒಂದೇ ಸಕ್ಸಸ್ ಆದಮೇಲೆ ಇನ್ನು ಬೇರೆ ಬ್ರಾಂಚ್ KR Puram ಒಬ್ಬರು ಕೇಳ್ಕೊಂಡು ಹೋಗಿದ್ದಾರೆ ನಮ್ಮ ಹತ್ರನೇ. ಮಾಡಿ ಬ್ರಾಂಚಸ್ ಮಾಡಿ. ಓಕೆ. ಸದ್ಯಕ್ಕೆ ಈಗ ಇದು ಒಂದೇ, ಮುಂದಕ್ಕೆ ಅಂದರೆ ಈಗ ಟೇಸ್ಟ್ ತುಂಬ ಜನ ಫುಡ್ ಲವರ್ಸ್ ಇರ್ತಾರೆ, ಅಥವಾ ಟೇಸ್ಟ್ ಬಗ್ಗೆ ಅಂತ ಬಂದರೆ
ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ? ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಇದು ಹೆಲ್ತಿ ಫುಡ್. ಓಕೆ. ಯಾವುದೇ ಥರ ಆಯಿಲ್ ಐಟಮು ಅವೆಲ್ಲ ಓಕೆ. ಅದೇ ಥರನೇ ಈಗ ನಮಗೆ ಆ ಥರ ಜನನೂ ಹುಡ್ಕೊಂಬರ್ತಾರೆ. ಎಲ್ಲಿ KR ಪುರಮ್, ಮಾರ್ತಳ್ಳಿಯಿಂದ ಈ ಕಡೆ ಇದನ್ನೇ ಫುಡ್ ಐಟಮ್ನ ಜರ್ಮನಿಗೆ ತೊಗೊಂಡೋಗಿದ್ದಾರೆ. ಓಕೆ ಓಕೆ. ಕೋರಮಂಗ್ಲದಿಂದ ಬರ್ತಾರೆ. ಸೊ ತುಂಬ ಕಡೆಯಿಂದ ಹುಡ್ಕೊಂಡ್ ಬರ್ತಾರೆ. ಹೌದು. ಇದು ಮಾಡಿದ್ಮೇಲೆ ಆನ್ಲೈನ್ ಮಾಡಿದ್ಮೇಲೆ ನಾವು ತುಂಬ ಜನ ಅಲ್ಲಿಂದ ಹುಡ್ಕೊಂಬಂದು ಫೋನ್ ಮಾಡಿ ನಮಗೆ ಆನ್ಲೈನ್ ಕಳಿಸ್ಕೊಡ್ತೀವಿ. ನೀವು ಆನ್ಲೈನ್ ಕೂಡ ಸಪ್ಲೈ ಮಾಡ್ತೀರಾ? ಹಾಂ, ಮಾಡ್ತೀವಿ. ಅಂದರೆ ಹೇಗೆ ಮಾಡ್ತೀರಾ ಸರ್ ಅದು? ಅಂದರೆ ಇದು ನಂಬರ್ ಕೊಟ್ಟಿರ್ತಾವಲ್ಲ ಸರ್, ಓಕೆ. ಕಾಲ್ ಮಾಡಿ ಹೇಳ್ತಾರೆ ಓಕೆ. ಈ ಥರ ಕಳಿಸ್ತೀವಿ ಯಾರಾದ್ರು ಅಂತ. ಅವರೇ ಕಳಿಸ್ತಾರೆ. ಓಕೆ. ಈಗ ಸದ್ಯಕ್ಕೆ ಈಗ ಜೊಮ್ಯಾಟೊ ಎಲ್ಲ ಮಾಡ್ಬೇಕಂತ ಇದೀವಿ. ಈಗ ಸದ್ಯಕ್ಕೆ ಮಾಡಿಲ್ಲ. ಓಕೆ. ಅವ್ರ ನಂಬರ್ ತೊಗೊಂಡು ನಮಗೆ ಕಾಲ್ ಮಾಡಿ ಹೇಳಿದ್ರೆ ನಾವು ಇಲ್ಲಿಂದನೇ ಬೇಕಾದ್ರೆ ಸಪ್ಲೈ ಮಾಡ್ತೀವಿ. ಓಕೆ. ಸೊ ಇದು ಚಿರೋಟಿ ಅಲ್ವಾ? ಹೌದು, ಇದು 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 ಚಿರೋಟಿ. ಅದು ಪೇಣಿ ಅನ್ನೋದು ಅದು. ಅಂದರೆ ಇದು ಹೇಗೆ ಮಾಡ್ತೀರಾ ಸರ್? ಹೆಂಗೆ ಡ್ರೈ ಆಗಬೇಕಾ ಏನು ಸರ್ ಅದು? ಇಲ್ಲ ಸರ್, ಇದು ಸೇಮ್ ನಮ್ಮದು ಚಿರೋಟಿ ರವೆ ಬರುತ್ತಲ್ಲ, ನಾವು ಯಾವುದು ಇದು ಮಾಡ್ತಾರಲ್ಲ ಉಪ್ಪಿಟ್ಟು. ಉಪ್ಪಿಟ್ಟು ರವೆ, ಚಿರೋಟಿ ರವೆಯಿಂದ ಮಾಡೋದು. ಓಕೆ. ಅದರಿಂದ ಬೇರೆ ಯಾವುದೇ ಥರ ಆಯಿಲ್ ಐಟಮು ಆ ಥರ ಏನು ಮಾಡಲ್ಲ. ಅಂದರೆ ತುಂಬ ಹೈಜಿನಿಕ್ ಆಗಿ ಇದು ಮಾಡ್ತೀರಾ ಮನೇಲೇ ಮಾಡೋದ್ರಿಂದ? ಮಾಡ್ಕೊಂಡು ಬರ್ತೀವಿ. ಓಕೆ. ಅಂದರೆ ಈಗ ಬೆಳಿಗ್ಗೆ ಅಂತಂದರೆ ಎಷ್ಟೊತ್ತಿಗೆ ಪ್ರಿಪೇರ್ ಮಾಡ್ಕೋತೀರಾ ಸರ್ ಇದೆಲ್ಲ? ಸರ್ ಈಗ ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಬರ್ತೀವಿ ಇಲ್ಲಿ. ಓಕೆ. 12 ಗಂಟೆಯಿಂದ 2 ಗಂಟೆ ಅಷ್ಟರಲ್ಲಿ ರೆಡಿ ಮಾಡ್ತೀವಿ. ಅಂದರೆ ಇಲ್ಲೇ ರೆಡಿ ಮಾಡ್ಕೋತೀರಾ? ಇಲ್ಲ ರೆಡಿ. ಓಕೆ. ಇದು ಮಾತ್ರ ಮನೆಯಿಂದನೇ ಇವತ್ತಿಗೆ ಎಷ್ಟು ಬೇಕಂತ ಹೇಳ್ಬಿಟ್ಟು ನೆನ್ನೆನೇ ಇದು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಹಾಂ. ಇದು ಹಾಲು ಮಾತ್ರ ಬಂದ್ಬಿಟ್ಟು 12 ಗಂಟೆಗೆ ರೆಡಿ ಮಾಡಿ ಅಂದರೆ ಅವತ್ತಿಂದ ಅವತ್ತೇ ಇದು ಮಾಡೋದ್ರಿಂದ ಇದು. ಅಂದರೆ ಕಸ್ಟಮರ್ ಏನು ಹೇಳ್ತಾರೆ ಸರ್ ಓವರಾಲ್ ಅಂತ ಬಂದರೆ? ಕಸ್ಟಮರು ಯಾವುದು ಇದುವರೆಗೂ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಓಕೆ. ಚೆನ್ನಾಗಿದೆ, ಇದೇ ಥರ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಓಕೆ. ಬಟ್ ಒಂದು ಇಲ್ಲಿ ತಿಂದು ಮತ್ತೆ ಪಾರ್ಸಲನ್ನು ತೊಗೊಂಡು ಹೋಗ್ತಾರೆ. ಓಕೆ ಓಕೆ. 5-6 ಥರ ಚೆನ್ನಾಗಿದೆ ಎಲ್ಲ, ಯಾವುದೂ ಆಗಲಿ ಕಂಪ್ಲೇಂಟ್ ಬಂದಿಲ್ಲ. ಎಲ್ಲರೂ ಬೆಸ್ಟ್ 5 ಸ್ಟಾರನ್ನು ಕೊಟ್ಟಿದ್ದಾರೆ. ಓಕೆ ಓಕೆ. ಥ್ಯಾಂಕ್ ಯು ಸರ್. ఇది ఫోన్లో మాట్లాడుకొని వస్తూ ఉండేది అంతా. ఇది ನೋಡಿ ಶುಗರು 25 ಇಸ್ತಾ ಉಂಟು. ಓಕೆ ಸರ್, ಇದು ಎಷ್ಟು ಬೇಕಷ್ಟು ಮೀಡಿಯಮ್ ಹಾಕಿದ್ರು. ಬಾದಾಮ್ ಹಾಲಿಗೆ ಶುಗರ್ ಹಾಕಿರಲ್ಲ.